ನ್ಯೂಸ್ ಅವರಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಭೂಗಾರ್. ಕಾರ್ಪೊರೇಷನ್ ATMನಲ್ಲಿ ನಡೆದಂಥ ಮಾರಣಾಂತಿಕ ಹಲ್ಲೆಯಿಂದ ಈಗ ಚೇತರಿಸ್ಕೊಳ್ತಾ ಇರ್ತಕ್ಕಂಥ ಜ್ಯೋತಿ ಬಹುತೇಕ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಆರೋಗ್ಯ ಚೇತರಿಕೆ ಆಗಲಿ ಅಂತ ಹಾರೈಸ್ತಾನೆ. ಬಹುತೇಕ ಯಾರು ದುಷ್ಕರ್ಮ ನಡೆಸಿದ ಆ ಒಂದು ಆರೋಪಿಯ ಪತ್ತೆ ಈಗಲೂ ಕೂಡ ಆಗ್ತಾ ಇಲ್ಲ. ಬಹುತೇಕ ಇದಕ್ಕೆ ಯಾರು ಹೊಣೆ ಅನ್ನುವಂಥದ್ದು ಒಂದು ಕಡೆ ಚರ್ಚೆ ಇದೆ. ಇದು ಬ್ಯಾಂಕ್ನ ಸಂಪೂರ್ಣ ಹೊಣೆಗಾರಿಕೆನ ಅಥವಾ ಕಾನೂನು ರಕ್ಷಣೆ ಮಾಡಬೇಕಂತ ಪೊಲೀಸರು ಆ ಆರೋಪಿಯನ್ನು ಪತ್ತೆ ಹಚ್ತಾ ಇಲ್ಲ ಅಂತ ಎರಡು ಕಡೆ ನೋಡ್ತಾ ಇದ್ರೆ ಬಹುತೇಕ ಇಲ್ಲಿ ಯಾರು ನೀನು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಈಗಾಗಲೇ ಈ ಒಂದು ಮಾರಣಾಂತಿಕ ಹಲ್ಲೆಗೆ ಒಳಗಾಗಿರ್ತಕ್ಕಂಥ ಜ್ಯೋತಿ BGS ಆಸ್ಪತ್ರೆಯಲ್ಲಿ ಚೇತರಿಕೆ ಕಾಣ್ತಾ ಇದ್ದಾರೆ. ಈಗಾಗಲೇ ಚಿಕಿತ್ಸೆ ಕೂಡ ಮುಂದುವರೆದಿದೆ. ಅವರ ಗಾಯಕ್ಕೆ ನಡೆದಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ಲಾಸ್ಟಿಕ್ ಸರ್ಜರಿ ಕೂಡ ನಡೀತಾ ಇದೆ. ಬಹುತೇಕ 2-3 ದಿನಗಳಲ್ಲಿ ಈ ಒಂದು ಪ್ಲಾಸ್ಟಿಕ್ ಸರ್ಜರಿ ಕೂಡ ಮುಗಿಯುತ್ತೆ. ಸೊ ಆರೋಪಿ ಈಗಲೂ ಕೂಡ ತಲೆಮರೆಸ್ಕೊಂಡಿದ್ದಾರೆ. ಆರೋಪಿ ಪತ್ತೆಗೆ ವಿಶೇಷ ತಂಡಗಳು ಕೂಡ ರಚನೆ ಆಗಿದ್ದಾವೆ. ಬಹಳಷ್ಟು ಏನಂತಂದರೆ ಗಂಭೀರವಾದಂಥ ಈ ಪ್ರಕರಣ ಈಗಾಗಲೇ ಒಂದು ಆರೋಪಿಯ ಪತ್ತೆಗೆ ವಿಶೇಷ ತಂಡದ ಮೂಲಕ ಪತ್ತೆ ಹಚ್ಚುವಂಥ ಕೆಲಸ ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಕಾರ್ಪೊರೇಷನ್ ಬ್ಯಾಂಕ್ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಜವಾಬ್ದಾರಿನ ಹೊರ್ತಾ ಇಲ್ಲ. ಸೊ ಮತ್ತೊಂದು ಕಡೆ ಏನು ಮಾರಣಾಂತಿಕ ಹಲ್ಲೆ ನಡೆಸಿದಂಥ ದುಷ್ಕರ್ಮಿ ಪತ್ತೆಗಾಗಿ ವಿಶೇಷ ತಂಡ ಕೂಡ ರಚನೆ ಆಗಿದೆ. ಇನ್ನು ಜ್ಯೋತಿ ಮೇಲೆ ಹಲ್ಲೆ ನಡೆಸಿದಂಥ ವ್ಯಕ್ತಿಯ ಬಂಧನಕ್ಕಾಗಿ ಆರೋಪಿಯ ಬಂಧನಕ್ಕಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಸೊ ಆರೋಪಿಯ ಸುಳಿವನ್ನು ಕೊಟ್ಟವರಿಗೆ 1 ಲಕ್ಷ ರೂಪಾಯಿ ಬಹುಮಾನವನ್ನು ಕೂಡ ಬೆಂಗಳೂರು ಪೊಲೀಸ್ ಆಯುಕ್ತ ಔರಾದ್ಕರ್ ಘೋಷಣೆ ಮಾಡಿದ್ದಾರೆ. ಸೊ ಮತ್ತೊಂದು ಕಡೆ ದುಷ್ಕರ್ಮಿ ಜ್ಯೋತಿ ಮೊಬೈಲನ್ನು ಕೂಡ ಅನಂತಪುರ ಜಿಲ್ಲೆ ಹಿಂದೂಪುರದಲ್ಲಿ ಮಾರಾಟ ಮಾಡಿದ್ದಾನೆ ಅನ್ನೋಂಥ ಮಾಹಿತಿ ಕೂಡ ಬರ್ತಾ ಇದೆ. ಮಾರ್ವೆಲ್ ಕಂಪ್ಯೂಟರ್ಸ್ ಅಂಗಡಿ ಮಾಲೀಕ ಅಬು ಸರ್ ಈ ಮೊಬೈಲ್ ಖರೀದಿ ಮಾಡಿದ್ದಾನೆ ಅನ್ನೋಂಥ ಮಾಹಿತಿ ಸಿಗ್ತಾ ಇದೆ. ಸೊ ಆತನನ್ನು ತೀವ್ರ ವಿಚಾರಣೆಗೊಳಪಡಿಸಿ ಪೊಲೀಸರು ಕೆಲವು ಮಾಹಿತಿಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಸೊ ಈ ಘಟನೆಯಿಂದ ಎಚ್ಚೆತ್ತುಕೊಂಡಿರ್ತಕ್ಕಂಥ ಪೊಲೀಸ್ ಇಲಾಖೆ ಕೂಡ ಪ್ರತಿಯೊಂದು ATM ಕೂಡ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು, ದಿನದ 24 ಗಂಟೆ ಕೂಡ ಭದ್ರತೆ ಒದಗಿಸಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಆದೇಶವನ್ನು ಕೂಡ ಪೊಲೀಸ್ ಆಯುಕ್ತ ಔರಾದ್ಕರ್ ಹೊರಡಿಸಿದ್ದಾರೆ. ATM ಒಳಗೆ ಹೊರಗಿನ ದೃಶ್ಯ ಚಿತ್ರೀಕರಣ ಮಾಡಬೇಕು ಅನ್ನುವಂಥ ಒಂದು ಆದೇಶ ಜೊತೆಗೆ CC ಕ್ಯಾಮ್ರಾ ಕಡ್ಡಾಯವಾಗಿ ಅಳವಡಿಕೆ ಮಾಡಿಕೊಳ್ಬೇಕು. ATM ಕೇಂದ್ರಕ್ಕೆ ಅಲಾರಾಮ್ ಸೆನ್ಸರ್ ಅನ್ನೋ ಒಂದು ವ್ಯವಸ್ಥೆ ಕೂಡ ಅಳವಡಿಸಬೇಕಾಗುತ್ತೆ. ಸೊ ಬಹಳಷ್ಟು ATMಗಳಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ ಇಲ್ಲ ಅನ್ನುವಂಥದ್ದು ಕೂಡ ಖಾತ್ರಿಯಾಗಿದೆ. ಸೊ ಆ ಕಾರಣಕ್ಕಾಗಿ ಮುಂದೆ ATMಗಳಲ್ಲಿ ಅಲಾರಾಮ್ ಅಳವಡಿಕೆ ಮಾಡಬೇಕಾಗುತ್ತೆ. ಸೊ ಜ್ಯೋತಿ ಹಲ್ಲೆಗೀಡಾಗಿ ಈಗಾಗಲೇ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ಈ ಮಧ್ಯೆ ಏನು ಅವರ ಪತಿ ಉದಯ್ ಕೂಡ ಮಾತನಾಡ್ತಾ ಇದ್ದಾರೆ. ಬಹುತೇಕ ಈ ಒಂದು ಪ್ರಕರಣ ಬೇರೆಯವರಿಗೂ ಕೂಡ ಎಚ್ಚರಿಕೆ ಆಗಲಿ, ಪೊಲೀಸ್ ವ್ಯವಸ್ಥೆ ಮತ್ತೊಂದು ಕಡೆ ಬ್ಯಾಂಕ್ಗಳು ಕೂಡ ಸೂಕ್ತ ಭದ್ರತೆಯನ್ನು ವಹಿಸುವಂಥ ಒಂದು ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಲಿ ಅನ್ನೋಂಥದ್ದು ಉದಯ್ ಸುವರ್ಣ ಜೊತೆ ಮಾತಾಡಿದ್ದಾರೆ. ಏನು ಮಾತಾಡಿದೆ ಬನ್ನಿ ನೋಡೋಣ. ಈಗ ನಾವು BGS ಹಾಸ್ಪಿಟ್ಲಲ್ಲಿದ್ದೀವಿ. ಮೊನ್ನೆ ಏನೋ ಜ್ಯೋತಿ ಉದಯ್ ಅವರ ಮೇಲೆ ಹಲ್ಲೆ ನಡೀತು, ಮಾರಣಾಂತಿಕ ಹಲ್ಲೆ ನಡೀತು. ನಿನ್ನೆಯಿಂದ ಅವರು ಚೇತರಿಸ್ಕೊಂಡಿದ್ದಾರೆ ಕೂಡ. ಈಗ ಅವರ ಪತಿ ಉದಯ್ ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಹೇಗಿದ್ದಾರೆ ಸರ್? ಈಗ ಬೆಳಗ್ಗೆ ಹೋಗಿನ ಭೇಟಿ ಮಾಡೋಕ್ಕಾಗಿಲ್ಲ ಅವ್ರಿಗೆ. ನಿನ್ನೆ ಹೋಗಿ ಭೇಟಿ ಮಾಡಿದ್ದೆ. ಅವರ ಪರಿಸ್ಥಿತಿ ಮೊನ್ನೆಗಿಂತ ಬಹಳಷ್ಟು ಸುಧಾರಿಸಿದೆ. ಇವಾಗ ನಿನ್ನೆ ಜಾರ್ಜ್ ಅವ್ರು ಬಂದರು, ಉಮಾಶ್ರೀ ಅವ್ರು ಬಂದರು, ಜಗ್ಗೇಶ್ ಅವ್ರು ಬಂದರು. ಅವರೆಲ್ಲ ಯಾವ ರೀತಿ ನಿಮಗೆ ಆಶ್ವಾಸನೆ ಕೊಟ್ಟರು ಮತ್ತು ಸರ್ಕಾರದಿಂದ ಏನು ಕೇಳ್ತೀರಾ ಸರ್? ಆದಷ್ಟು ಧೈರ್ಯ ಎಲ್ಲ ಹೇಳಿದ್ದಾರೆ. ಆದಷ್ಟು ಬೇಗ ಆರೋಪಿಗಳನ್ನ ಬಂಧಿಸ್ತೀವಿ ಅಂತ, ನಮಗೆಲ್ಲ ಥರ ಸಹಾಯ ಮಾಡ್ತೀವಿ ಅಂತ ಮಾನ್ಯ ಗೃಹ ಸಚಿವರು ಭರವಸೆ ಕೊಟ್ಟಿದ್ದಾರೆ. ಓಕೆ, ಈಗ ಅವರು ಆರೋಗ್ಯದಲ್ಲಿ ಹೇಗಿದೆ? ಮತ್ತು ಅವ್ರಿಗೆ ಒಂದು ಕಡೆ ಎಡಗಡೆ ಸ್ವಾಧೀನ ಕಳ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟ್ರು. ಇದ್ರ ಬಗ್ಗೆ ಡಾಕ್ಟ್ರು ಯಾವತ್ತು ಎಷ್ಟು ದಿನ ಆಗಬಹುದು ಚೇತರಿಸ್ಕೊಳ್ಳೋದಕ್ಕೆ ಮತ್ತು ಹೇಗೆ? ಈಗ ಇಲ್ಲದು ಬಲಭಾಗದಲ್ಲಿ ಸ್ವಲ್ಪ ಇದೆ ಅಂತ ಹೇಳಿದ್ರು. ಆದರೆ ಸ್ವಲ್ಪ ನಿನ್ನೆಕ್ಕಿಂತ ಪರಿಸ್ಥಿತಿ ಸುಧಾರಿಸಿದೆ. ಇವತ್ತು 12 ಗಂಟೆ ಮೇಲೆ ಒಂದು ಡಾಕ್ಟರ್ನ ಭೇಟಿ ಮಾಡೋ ಕಾರ್ಯಕ್ರಮ ಇದೆ. ಓಕೆ, ಈಗ ಹೀಗಾಗೋದಕ್ಕೆ ಹಳೆ ದ್ವೇಷ ಕಾರಣ ಇಲ್ಲ? ವೈಯಕ್ತಿಕವಾಗಿ ಏನಾದ್ರು ದ್ವೇಷ ನಿಮ್ಮ ಕುಟುಂಬದಲ್ಲಿ ಅಲ್ಲಿ ಇಲ್ಲಿ ಏನಾದರೂ? ವೈಯಕ್ತಿಕ ದ್ವೇಷ ಇಲ್ಲ, ಇದು ದುಡ್ಡಿಗಾಗಿ ಅವನು ಮಾಡಿರೋದು ಅಂತ ನನ್ನ ಅನಿಸಿಕೆ. ಈಗ ಆಂಧ್ರದಲ್ಲಿ ಒಬ್ಬ ಸಿಕ್ಕಿದ್ದಾನೆ ಸಸ್ಪೆಕ್ಟು. ಅವರು ಮೊಬೈಲ್ ಇಟ್ಕೊಂಡು ಸಿಕ್ಕಿದ್ದಾನೆ ಅಂತ ಒಂದು ಮಾಹಿತಿ ಇದೆ. ನಿಮಗೆ ಇದ್ರ ಬಗ್ಗೆ ಏನಾದರೂ ಗೊತ್ತಿದೆ ಸರ್?
ನನಗೂ ಬೆಳಗ್ಗೆ ನ್ಯೂಸ್ ಚಾನಲ್ ಫ್ಲ್ಯಾಶ್ ಮೂಲಕ ಗೊತ್ತಾಯಿತು. ಹಿಂಗೆ ಏನೋ ಯಾರಿಗೋ ಮಾರಿದ್ದಾನೆ ಮೊಬೈಲ್, ಅವನೇನೋ ಇದಾಗಿದ್ದಾನೆ ಅಂತ. ನಾನು ಆಶಿಸ್ತೀನಿ ಆದಷ್ಟು ಬೇಗ ಆರೋಪಿನ ಪತ್ತೆ ಮಾಡ್ತಾರೆ ಅಂತ. ಸರ್, ಈಗ ನಿಮ್ಮ ಮಗಳನ್ನ ಯಾವ ರೀತಿ ಸಂಭಾಳಿಸ್ತೀರಾ? ಮತ್ತು ತಾಯಿನ ಕೇಳಿದಾಗ ನೀವು ಯಾವ ರೀತಿ ಅವ್ರಿಗೆ ಆನ್ಸರ್ ಕೊಡ್ತೀರಾ ಸರ್? ಅದೇ ಮಗಳು ಬೆಳಗ್ಗೆಯಿಂದ ನಿನ್ನಿಂದನೇ ಕೇಳ್ತಾ ಇದ್ದಾಳೆ. ಅವರು ತಾಯಿ ಯಾರೋ ಸ್ನೇಹಿತರ ಮನೆಗೆ ಹೋಗಿದ್ದಾರೆ, ಸಾಯಂಕಾಲದೊಳಗೆ ಬರ್ತಾರಮ್ಮ, ಸಾಯಂಕಾಲ ಭೇಟಿ ಮಾಡಿಸಿ ಅಂತ ಹೇಳಿದ್ದೀನಿ. ಓಕೆ, ಈಗ ನಾಳೆ ಬರ್ತ್ಡೇ ಅಂತ ಹೇಳಿದ್ರಿ ನೀವು, ಅದಕ್ಕೋಸ್ಕರ ಹಣ ಕೂಡ ಡ್ರಾ ಮಾಡಲಿಕ್ಕೆ ಮತ್ತು ಪರ್ಚೇಸ್ ಮಾಡಲಿಕ್ಕೆ ಅಂತ ಹೇಳಿದ್ರು. ಈಗ ನಾಳೆ ಎಷ್ಟನೇ ವರ್ಷದ ಬರ್ತ್ಡೇ ಮತ್ತು ನಿಮ್ಮ ಮಗುನ ಹೆಸರೇನು ಸರ್? ನಮ್ಮ ಮಗು ಹೆಸರು ಆತ್ಮಿಕಾ ಅಂತ. ನಾಳೆಗೆ 3 ವರ್ಷಕ್ಕೆ 4ನೇ ವರ್ಷಕ್ಕೆ ಕಾಲಿಡ್ತಾಳೆ. ಅದಕ್ಕೆ ಎಲ್ಲ ಇನ್ವಿಟೇಷನ್ ಕಾರ್ಡ್ ಅದೆಲ್ಲ ಪ್ರಿಂಟ್ ಮಾಡಿ ಎಲ್ಲ ಗ್ರ್ಯಾಂಡಾಗಿ ಮಾಡಬೇಕು ಅಂತೆಲ್ಲ ಇದು ಮಾಡ್ಕೊಂಡಿದ್ವಿ. ದುರದೃಷ್ಟವಶಾತ್ ಈ ಘಟನೆ ಸಂಭವಿಸಿದ್ರಿಂದ ನಮಗೂ ಎಲ್ಲ ಭಾರಿ ದುಃಖವಾಗಿದೆ. ಇದು ಜ್ಯೋತಿಯವರ ಪತಿ ಉದಯ್ ಅವರ ಮಾತಿದು. ನಾಳೆ ಅವರ ಮಗಳ ಬರ್ತ್ಡೇ ಇರುವಂಥದ್ದು, 4ನೇ ವರ್ಷದ ಬರ್ತ್ಡೇ ಅಂತ. ಅದಕ್ಕೋಸ್ಕರ ಪರ್ಚೇಸ್ ಕೂಡ ಮಾಡೋದಕ್ಕೆ ಆಕೆ ATMಗೆ ಹೋಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಅನಿಲ್ ಜೊತೆ ಅಭಿಷೇಕ್ ಜಯಶಂಕರ್, ಸುವರ್ಣ ನ್ಯೂಸ್. ಸೊ ಸುವರ್ಣ ಕೇಳುವಂಥದ್ದು, ಈ ಘಟನೆಗೆ ಯಾರು ಹೊಣೆ, ಇದರ ಜವಾಬ್ದಾರಿನ ಯಾರು ಹೊರ್ತಾರೆ? ಸರ್ಕಾರ ಹೊರುತ್ತಾ, ಪೊಲೀಸ್ ಇಲಾಖೆ ಹೊರುತ್ತಾ, ಮತ್ತು ಮೊದಲಿಗೆ ಅಪರಾಧಿ ಸ್ಥಾನ ಅಥವಾ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ಆ ಬ್ಯಾಂಕ್ ಹೊರುತ್ತಾ? ಸೊ ಇಲ್ಲಿ ಯಾರೂ ಕೂಡ ಈ ಒಂದು ಘಟನೆಯ ಸಂಪೂರ್ಣ ಜವಾಬ್ದಾರಿನ, ಯಾರಿಂದ ಈ ಘಟನೆ ಆಯಿತು, ಇದಕ್ಕೆ ಕಾರಣ ಏನು, ಯಾರೂ ಕೂಡ ಅದರ ಹೊಣೆಯನ್ನು ಹೊರ್ತಾ ಇಲ್ಲ. ಬಹುತೇಕ ಈ ಹೊಣೆ ಹೊರದೇ ಇರಲಿಕ್ಕೆ ಅನೇಕ ಕಾರಣಗಳು ಕೂಡ ಇದ್ದಾವೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಈ ಆರೋಪಿ ಇಂಥ ರಾಜೋರೇಷವಾಗಿ, ಅದರಲ್ಲೂ ಕೂಡ ಬೆಂಗಳೂರಿನ ಹೃದಯ ಭಾಗದಲ್ಲಿ ಈ ರೀತಿಯ ಹಲ್ಲೆ ಮಾಡಿ ಪರಾರಿ ಆಗ್ತಾನೆ ಅಂತಂದರೆ 60 ಗಂಟೆ ಆದರೂ ಕೂಡ ಆರೋಪಿ ಪತ್ತೆ ಆಗಿಲ್ಲ. ಸೊ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ನನ್ನ ಜೊತೆಗೆ ಬ್ಯಾಂಕ್ ನೌಕರರ ಸಹ ಕಾರ್ಯದರ್ಶಿ, ಪ್ರದೇಶ ಬ್ಯಾಂಕ್ ನೌಕರರ ಸಂಘದ ಕಾರ್ಯದರ್ಶಿ ಎಂ ನಾಗರಾಜ್ ಶೆಟ್ಟಿ ಇದ್ದಾರೆ. ಹಾಗೆಯೇ ನಿವೃತ್ತ ACP ಆದಂಥ ಲೋಕೇಶ್ವರ್ ಇದ್ದಾರೆ. ಹಾಗೆಯೇ ಗ್ರಾಹಕ ಶಕ್ತಿಯ ಸಂಘಟನೆ ಪ್ರಮುಖರಾದಂಥ ಸೋಮಶೇಖರ್ ಇದ್ದಾರೆ. ಸೊ ನಾನು ಮೊದಲಿಗೆ ನಾಗರಾಜ್ ಶೆಟ್ಟಿ ನಿಮ್ಮನ್ನ ಕೇಳ್ತೀನಿ, ಇದಕ್ಕೆ ಯಾರು ಹೊಣೆ ಅನ್ನೋಂಥ ಪ್ರಶ್ನೆ 3 ದಿನಗಳಿಂದ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಯಾರೂ ಕೂಡ ಇದ್ರ ಹೊಣೆ ಹೊರ್ತಾ ಇಲ್ಲ. ಸೊ ಇದಕ್ಕೆ ಬೆಕ್ಕಿ ಗಂಟೆ ಕಟ್ಟೋರು ಅನ್ನೋಂಥ ಪ್ರಶ್ನೆ ಇದೆ. ಯಾವುದೇ ಒಂದು ಸೇವೆಯನ್ನು ಒದಗಿಸಬೇಕಾದ್ರೆ ಆ ಸೇವೆಗೆ ತಕ್ಕದಾದ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗತ್ತೆ. ಬ್ಯಾಂಕ್ಗಳಲ್ಲಿ ಗ್ರಾಹಕರೇ ಪ್ರಧಾನ, ಗ್ರಾಹಕರಿಗೆ ಬೇಕಾದ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗತ್ತೆ. ಒಂದು ATMಲ್ಲಿ ಒಂದು ಕಿಯಾಸ್ಕ್ ಇರುವಂಥ ಜಾಗದಲ್ಲಿ 3 ರೀತಿಯ ವಿಧವಾದ ಸೌಲಭ್ಯಗಳು ನಾವು ನೀಡ್ತೀವಿ. ಮೊದಲನೇದು ನಾವು ನೀಡ್ತೀವಿ ಅದು ನೀಡಬೇಕಾಗಿದೆ. ಮೊದಲನೇದಾಗಿ ಸೆಕ್ಯೂರಿಟಿ ಗಾರ್ಡ್, ಅಂದರೆ ಭದ್ರತಾ ಸಿಬ್ಬಂದಿ. ಸೊ ಕಡ್ಡಾಯವಾಗಿ ಇರಲೇಬೇಕು ಅಂತಿಲ್ಲ. RBI ಕೂಡ ಅದು ನಿರ್ದಿಷ್ಟವಾಗಿ ಎಲ್ಲ ATMಗಳಲ್ಲಿ ಎಲ್ಲ ಕೇಸ್ಗಳು ಇರಬೇಕು ಅಂತ ನಿರ್ದಿಷ್ಟ ಆದೇಶ ಏನಿಲ್ಲ. ಈಗ RBI ಏನು ಕೋಟ್ ಮಾಡ್ತಿದ್ದಾರೆ ಆ ಥರ ಏನಿಲ್ಲ. ಆದರೆ ಸಾಮಾನ್ಯವಾಗಿ ಪ್ರಮುಖವಾಗಿರಬೇಕಾದ ಅಂಶಗಳು 3. ಒಂದು, ಭದ್ರತಾ ಸಿಬ್ಬಂದಿ. ಎರಡನೇದು, ಒಳಗಡೆ ಹೋಗಬೇಕಾದ್ರೆ ಸ್ವೈಪ್ ಮಾಡುವಂಥ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿ ಕೂಡ ಇಲ್ಲ ಅನೇಕ ATMಗಳಲ್ಲಿ ಇವತ್ತು. ಹೌದು. ಮೂರನೇದು CCTV. ಈ 3 ಒಂದು ATMಲ್ಲಿ ಇರಬೇಕಾದ ಅವಶ್ಯಕತೆ. ಒಂದು ಬ್ಯಾಂಕು ಸೇವೆ ನೀಡಬೇಕಾದಂಥ ಬ್ಯಾಂಕು, ನಿಮ್ಮ ಗಮನಕ್ಕೂ ಹಿಂದೆ ಬಂದಿರ್ಬೋದು, ಕೆಲವೇ ವರ್ಷದ ಹಿಂದೆ ಬ್ಯಾಂಕ್ಗಳಲ್ಲಿ ಪೂರ್ಣವಾಗಿ ಭಾಗ ತೆಗೆತಿದ್ರು. ಅಲ್ಲಿ ಕೊಲಾಪ್ಸಿಬಲ್ ಗೇಟ್ ಇರಲಿಲ್ಲ. ಆಮೇಲೆ ಕೊಲಾಪ್ಸಿಬಲ್ ಗೇಟ್ ಬಂತು, ಭದ್ರತಾ ಸಿಬ್ಬಂದಿ ಬಂತು. ಈಗೆಲ್ಲ ಬ್ಯಾಂಕಲ್ಲಿ ಭದ್ರತಾ ಸಿಬ್ಬಂದಿ ಇದ್ದಾರೆ, ಕೊಲಾಪ್ಸಿಬಲ್ ಗೇಟ್ ಇರುತ್ತೆ, ಒಬ್ಬರಲ್ಲಿ ಇಬ್ಬರು ಹೋಗೋಕ್ಕಾಗಲ್ಲ. ಈ ATMಗಳು ಮಾಡಿದಾಗ ಪ್ರಥಮದಲ್ಲಿ ಮಾಡಿದಾಗ ಎಲ್ಲ ಬ್ಯಾಂಕಲ್ಲಿ ಕೂಡ ಸಾಕಷ್ಟು ಭದ್ರತಾ ಸಿಬ್ಬಂದಿ ನೇಮಕ ಮಾಡಿದ್ರು. ಇವರು ಸ್ವೈಪಿಂಗ್ ಸಿಸ್ಟಮ್ ಕೂಡ ಇತ್ತು, CCTV ಇರಲಿಲ್ಲ. ಇಲ್ಲಿ ಗಮನಿಸಬೇಕಾದ ವಿಷಯ ಅಂದರೆ ಪ್ರಾರಂಭದಲ್ಲಿ CCTV ಇರಲಿಲ್ಲ. ಆಮೇಲೆ ಈ ಕೃತ್ಯಗಳು ಆಗ್ತಾ ಹೋದಾಗೆ CCTVಗಳು ಬಂತು. ಆದರೆ ಈ ಪ್ರಶ್ನೆ ಇರುವುದೇನೆಂದರೆ, ಸರಿಯಾದ ಭದ್ರತಾ ಸಿಬ್ಬಂದಿ ಅಥವಾ ಭದ್ರತಾ ಸಿಬ್ಬಂದಿ ಇಲ್ಲದೇ ಇರೋದು ಸರಿಯಾದ ಒಂದು, ಭದ್ರತಾ ಸಿಬ್ಬಂದಿ ಇಲ್ಲದೇ ಇರೋದು ಇನ್ನೊಂದು. ಇರೋಂಥ ATMಗಳು ದೇಶದ ಎಲ್ಲ ಕಡೆಗಳಲ್ಲೂ ಇದೆ, ಸಾಕಷ್ಟು ಇವೆ. ಈಗ ಬೆಂಗಳೂರಲ್ಲಿ ಲೆಕ್ಕ ತಗೊಂಡ್ರೆ 2500ರಿಂದ 2800 ಇಲ್ಲಿ 600 ಹೆಚ್ಚು ಕಮ್ಮಿ ATMಗಳಲ್ಲಿ ಭದ್ರತೆನೇ ಇಲ್ಲ. ಭದ್ರತೆ ಇಲ್ಲ. ಸೊ ಹಾಗೆ ನನ್ನ ಮೊದಲ ಪ್ರಶ್ನೆ ಸರಳವಾಗಿ, ತಾವು ಒಬ್ಬ ಬ್ಯಾಂಕ್ ಅಧಿಕಾರಿ ಮತ್ತು ಒಂದು ಬ್ಯಾಂಕ್ ನೌಕರ ಸಂಘದ ಸಹ ಕಾರ್ಯದರ್ಶಿಯಾಗಿ ಕೇಳ್ತೀನಿ, ಈ ಒಂದು ಘಟನೆ ಒಬ್ಬ ಅಮಾಯಕ, ಅದು ಕೂಡ ಬ್ಯಾಂಕ್ ಎಂಪ್ಲಾಯ್ನೇ, ಹಲ್ಲೆಗೀಡಾಗಿ ಇವತ್ತು ಸಾವು ನೋವಿನ ಮಧ್ಯೆ ಪ್ರಾಣದ ಒಂದು ಹಂಗನ್ನು ತೊರೆದು ಕೂಡ 3 ಗಂಟೆ ಆ ಮಹಿಳೆ ಅಲ್ಲಿ ಉಳ್ಕೊಂಡಿದ್ದಾರೆ. ಆ ಧೈರ್ಯವನ್ನು ಕೂಡ ನಾವು ಮೆಚ್ಚಬೇಕಾಗತ್ತೆ. ಆದರೂ ಕೂಡ ಇವತ್ತು ಕೂಡ ಆರೋಪಿ ಪತ್ತೆ ಆಗಿಲ್ಲ. ಮತ್ತೊಂದು ಕಡೆ ಬ್ಯಾಂಕ್ ಈಗಲೂ ಕೂಡ ಹೊರಗಡೆ ಬಂದು ಇದನ್ನು ಜವಾಬ್ದಾರಿ ತಗೊಳ್ತೀನಿ, ಇನ್ನು ಮುಂದೆ ಈ ರೀತಿ ನನ್ನ ಗ್ರಾಹಕರಿಗೆ ನಾನು ಯಾವುದೇ ರೀತಿಯ ತೊಂದರೆ ಆಗದೆ ನೋಡ್ಕೊಳ್ತೀನಿ ಅಂತ ಭರವಸೆ ಬರ್ತಾ ಇಲ್ಲ. ಯಾರು ಹೊಣೆ ಇದಕ್ಕೆ? ನೋಡಿ, ಇದರಲ್ಲಿ ಒಂದು RBI ನಿರ್ದೇಶನ ಇದೆ. ಈಗ ಏನಂದರೆ, ಫೈನಾನ್ಷಿಯಲ್ ಇನ್ಕ್ಲೂಷನ್ ಬ್ರಾಂಚಸ್ ಅಂತ ಎಲ್ಲ ಕಡೆ ಓಪನ್ ಮಾಡ್ತಿದ್ವಿ ನಮ್ಮ ದೇಶದಲ್ಲಿ. ಬ್ಯಾಂಕ್ಗಳೆಲ್ಲ ಕೂಡ RBI ಕಡೆ ತೋರಿಸ್ತಾರೆ, ಎಲ್ಲ ಕೈ ಮಾಡಿದ್ರೆ RBI. ನಾನು ಆ ವಿಷಯ ಹೇಳ್ತೀನಿ. ನಾವೇನು ಮಾಡೋದು? ಆರ್ಥಿಕ ಸೇರ್ಪಡೆ ಬ್ಯಾಂಕು ಅಂತ ಹೇಳಿದ್ರೆ ಎಲ್ಲ ಕಡೆಯಲ್ಲಿ ಬ್ರಾಂಚ್ ಓಪನ್ ಮಾಡಬೇಕಾಗಿದೆ. ಎಲ್ಲ ಬ್ರಾಂಚ್ಗಳಲ್ಲಿ ಕೂಡ ಒಂದು ATMಗಳು ಮಾಡಬೇಕು, ನಿರ್ದಿಷ್ಟ ಕಾಲಾವಧಿಯೊಳಗೆ ಮಾಡಬೇಕು ಅಂತ RBI ಆದೇಶ ಇದೆ.
ಹಾಗಂತ ಆರ್ ಬಿ ಐ ಆಗಲಿ ಬ್ಯಾಂಕ್ಗಳಾಗಲಿ, ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಬ್ಯಾಂಕ್ಗಳನ್ನು ಮಾತ್ರ ಇದು ಹೊಳೆಗಾಲಕ್ಕೆ ಬರೋದಿಲ್ಲ. ಆದರೆ ಇನ್ನು ವಿಷಯಕ್ಕೆ ಬಂದಾಗ ಬೇರೆ ಪೊಲೀಸ್ ಇಲಾಖೆಯನ್ನು ಕೂಡ ಸ್ವಲ್ಪ ಮಟ್ಟಿಗೆ ನಾನು ಲೋಕೇಶ್ ನಿಮ್ಮನ್ನು ಕೇಳ್ತೀನಿ. ನಾಗರಾಜ್ ಶೆಟ್ಟರು ಬ್ಯಾಂಕಿನ ಅಧಿಕಾರಿಯಾಗಿ ಮಾತಾಡ್ತಾ ಇದ್ದಾರೆ, ಬ್ಯಾಂಕಿನ ಪರವಾಗಿ ಮಾತಾಡ್ತಾ ಇಲ್ಲ, ಆದರೆ ಬ್ಯಾಂಕಿನ ವಿಚಾರವನ್ನು ಹೇಳ್ತಾ ಇದ್ದಾರೆ. ಸೊ ಗ್ರಾಹಕ ಮತ್ತು ಗ್ರಾಹಕ ಇದ್ದರೆ ಬ್ಯಾಂಕ್ ತಾನಾಗಿ ಉಳಿಯೋಕ್ಕಾಗೋದಿಲ್ಲ. ಗ್ರಾಹಕ ಅಲ್ಲಿ ಹೋಗಿ ತನ್ನ ವ್ಯವಹಾರಗಳನ್ನು ಮಾಡಿದರೆ ಆ ಬ್ಯಾಂಕ್ ಉದ್ಧಾರ ಆಗೋದು. ಇವತ್ತು ಆದಾಯ ಅನ್ನುವಂಥದ್ದು ಬ್ಯಾಂಕಿಗೆ ಗ್ರಾಹಕ ಹೋದಾಗಲೇ. ಸೊ ಇಷ್ಟೊಂದು ಆದಾಯ ಇರತಕ್ಕಂಥ ಬ್ಯಾಂಕ್ಗಳು ತನ್ನ ಒಂದು ಎ ಟಿ ಎಮ್ ಅಂತಂದ್ರೆ ಸಣ್ಣ ಬ್ಯಾಂಕ್ ಅದು, ಆ ಎ ಟಿ ಎಮ್ಗೆ ಹೋಗುವಂಥ ಒಬ್ಬ ಗ್ರಾಹಕನ ರಕ್ಷಣೆ ಇಲ್ಲ ಅಂತಂದರೆ ಸೊ ನಾವು ಬ್ಯಾಂಕನ್ನು ನಂಬಬೇಕಾ ಅಥವಾ ಹೊರಗಡೆ ಬರ್ತಕ್ಕಂಥ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರು ನಂಬಬೇಕು? ಇದ್ರ ಹೊಣೆ ಯಾರು ಇದ್ರದ್ದು? ಈಗ ಅವರೇ ನಮ್ಮ ನಾಗರಾಜ್ ಶೆಟ್ಟರವರು ವಿವರಿಸಿದಂಗೆ ಅದು ಒಂದು ಬ್ಯಾಂಕಿನ ಬ್ರಾಂಚೇ ಅದು. ಎ ಟಿ ಎಮ್ ಅಂತ ಏನಿದೆಯಲ್ಲ ಅದು ಬ್ಯಾಂಕಿನ ಬ್ರಾಂಚೇ. ಅಲ್ಲಿ ಟ್ರಾನ್ಸಾಕ್ಷನ್ ಆಗುತ್ತೆ, ಚೆಕ್ ರಿಸೀವ್ ಆಗುತ್ತೆ, ಎಲ್ಲ ಆಗೋದ್ರಿಂದ ಅದು ಆಲ್ಮೋಸ್ಟ್ ಬ್ಯಾಂಕ್ ಇದ್ದಂಗೆ. ನೀವು ನಿಮ್ಮ ಮೇನ್ ಬ್ಯಾಂಕಲ್ಲಿ ಸೆಕ್ಯೂರಿಟಿ ಇಟ್ಕೊಂಡಿದ್ದೀರಾ, ಕೊಲಾಪ್ಸಬಲ್ ಗೇಟ್ ಹಾಕ್ಕೊಂಡಿದ್ದೀರಾ, ಎಲ್ಲದೂ ಮಾಡಿದ ಮೇಲೆ ಇದಕ್ಕೆ ಮಾಡಬೇಕಾದ ಜವಾಬ್ದಾರಿ ನಿಮಗಿಲ್ವಾ? ನೀವೇ ತಾನೇ ಅದಕ್ಕೆ ತಂದೆ. ಈಗ ನಿಮಗೂ ತಾನೇ ಅದು. ಯಾರು ರಕ್ಷಣೆ ಮಾಡಬೇಕು? ಆ ರಕ್ಷಣೆ ಕೆಲಸ ಪ್ರೈಮರಿಯಾಗಿ ಬ್ಯಾಂಕ್ದೇ ಅದು. ಆಮೇಲೆ ನೀವು ಲಕ್ಷಾಂತರ ರೂಪಾಯಿ ದುಡ್ಡನ್ನು ಯಾವುದೋ ಒಂದು ಡಬ್ಬದಲ್ಲಿ ಇಕ್ಬಿಟ್ಟು ರೋಡಾಗಿ ಇಕ್ಬಿಟ್ಟು ನಾವು ಮನೇಲಿ ಕೂತ್ಕೊಂಡ್ಬಿಟ್ರೆ ಈಗ ಎ ಟಿ ಎಮ್ ಕಳ್ತನ ಆಗುತ್ತೆ, ಬಂದು ನಿಮ್ಮನ್ನು ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸ್ ಸ್ಟೇಷನ್ಗೆ. ನಾವು ಅದನ್ನೇ, ಯಾಕೆಂದರೆ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಪ್ರಿವೆನ್ಷನ್ನು, ಡಿಟೆಕ್ಷನ್ನು ಮತ್ತೊಂದಂತ. ಆ ಪಾಯಿಂಟಲ್ಲಿ ಅಥಾರಿಟಿ ನಾವು ನಮಗೆ ಕೊಡಬೇಕಾಗತ್ತೆ ಕಂಪ್ಲೇಂಟು, ನಾವೇ ಪತ್ತೆ ಮಾಡೋದಕ್ಕೆ ಅವ್ರಿಗೊಂದು ವಿಚಾರ ಆಗುತ್ತೆ. ಹಾಗಾದರೆ ಗ್ರಾಹಕನ ಆರೋಗ್ಯ, ಗ್ರಾಹಕನ ಹಿತವನ್ನು ಕಾಯುವಂಥದ್ದು ಆ ಬ್ಯಾಂಕಿನ ಕರ್ತವ್ಯ. 100ಕ್ಕೆ 100 ಭಾಗ ಪ್ರೈಮರಿ ಡ್ಯೂಟಿ ಆಫ್ ದಿ ಬ್ಯಾಂಕ್ ಈ ವಿಚಾರದಲ್ಲಿ ಅವ್ರದ್ದೇನೆ. ಸೋಮಶೇಖರ್ ಅವರೇ, ನೀವು ಗ್ರಾಹಕರ ಪರವಾಗಿಯೇ ಇರಬೇಕಾಗತ್ತೆ. ಗ್ರಾಹಕ ಯಾವುದೇ ಬ್ಯಾಂಕಿನ ಸೇವೆಯನ್ನು ಪಡ್ಕೊಳ್ಳುವಾಗ ಆ ಬ್ಯಾಂಕು ಆತನ ಹಿತವನ್ನು ಕಾಯಬೇಕಾಗತ್ತೆ. ಇವತ್ತು ಪದೇ ಅವ್ರು ಹೇಳ್ತಾ ಇದ್ದಾರೆ ಭದ್ರತೆ ಇರಬೇಕು, ಆದರೆ ಇರಬೇಕಂತೇನಿಲ್ಲ ಅನ್ನುವಂಥದ್ದು. ಬಹುತೇಕ ಆರ್ ಬಿ ಐನ ನಿಯಮಗಳನ್ನು ಮುಂದೆ ಮಾಡಿ ಬ್ಯಾಂಕ್ಗಳು ಬಚಾವಾಗ್ತಾ ಇದ್ದಾವೆ. ಅದನ್ನೇ ನೀವು ಮಲ್ಟಿನ್ಯಾಷನಲ್ ಬ್ಯಾಂಕಲ್ಲಿ ನೋಡಿದ್ರೆ ಎಲ್ಲ ಸೆಕ್ಯೂರಿಟಿಗಳು ಇದ್ದಾವೆ. ಇವತ್ತು HDFC ಇರ್ಬೋದು, ICICI ಇರ್ಬೋದು, ಆಕ್ಸಿಸ್ ಇರ್ಬೋದು. ಯಾಕೆ ಇಲ್ಲಿ ಇವರು ಇಡ್ತಾ ಇಲ್ಲ? ಅವ್ರು ಹೇಳ್ತಾ ಇದ್ದಾರೆ ನಮ್ಗೆ ಸಿಕ್ಕಾಪಟ್ಟೆ ಬರ್ಡನ್ ಆಗುತ್ತೆ, ಆರ್ಥಿಕ ಹೊರೆ ಇದೆ. ಏನು ಹೇಳ್ತಾರೆ? ಮೊದಲನೇದಾಗಿ ತಿಳ್ಕೊಬೇಕಾಗಿದ್ದಂಥ ಕೆಲವು ವಿಷಯ ಏನಂತ ಹೇಳಿದ್ರೆ, ನೀವು ಭಾಳ ಚೆನ್ನಾಗಿ ಹೇಳಿದ್ರಿ, ಇದರಲ್ಲಿ ಜವಾಬ್ದಾರಿ ಯಾರ್ದು ಅಂತ ಪ್ರಶ್ನೆ. ಗ್ರಾಹಕ ಅಲ್ಟಿಮೇಟ್ಲಿ ಇಸ್ ಅ ಲೂಸರ್. ನಾವು ಗ್ರಾಹಕ ಏವಂ ರಾಜ ಅಂತ ಹೇಳ್ತೀವಿ, ರಾಜ ಇಲ್ಲ. ಕಾರಣ ಅಂತ ಹೇಳಿದ್ರೆ, ಈಗ ಆರ್ ಬಿ ಐ ಬಗ್ಗೆ ಹೇಳಿದ್ರು. ಆರ್ ಬಿ ಐ 82 ಪೇಜಿನ ಒಂದು 25 ಚಾಪ್ಟರಿನ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಅದರಲ್ಲಿ ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸಲ್ಲಿ ನೀವು ನೋಡಿದ್ರೆ ಬ್ಯಾಂಕಿನ ಹೆಚ್ಚಿನ ರಕ್ಷಣೆ ಇದೆ. ಡಾಟಾ ಹೆಂಗೆ ಪ್ರೊಟೆಕ್ಟ್ ಮಾಡಬೇಕು, ಆ ರಕ್ಷಣೆ ಯಾವ್ಯಾವ ರೀತಿಯಲ್ಲಿ ಕ್ರ್ಯಾಶ್ ಆದರೆ ಏನು ಮಾಡಬೇಕು ಎಲ್ಲ ಮಾಡಿದ್ದಾರೆ. ಗ್ರಾಹಕ ರಕ್ಷಣೆ ಅಂತ ಸೆಕ್ಯೂರಿಟಿ ಬಂದಾಗ ಅಲ್ಲಿಲ್ಲ. ಕಾರಣ ಅಂತ ಹೇಳಿದ್ರೆ ಅಲ್ಲ, ಇನ್ನೊಂದು ಕಾರಣ ಅಂತ ಹೇಳಿದ್ರೆ ತಿಳ್ಕೊಬೇಕಾದಂಥ ವಿಷಯ, ಗ್ರಾಹಕರು ಎಲ್ಲರೂ ಇವಾಗ ನೀವು ಹೇಳಿದ್ರಿ, ಭಾಳ ಚೆನ್ನಾಗಿ ಹೇಳಿದ್ರಿ, ಜವಾಬ್ದಾರಿನ ತೊಳ್ಕೊಳ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾದಂಥ ಅವಕಾಶ. ಯಾಕೆ ಅಂತ ಹೇಳಿದ್ರೆ ಇನ್ನೊಂದು ಕೊನೆ ವಿಷಯ ಹೇಳ್ತೀನಿ ನಾನು. ಇದರ ಕಾರಣ ಏನಂತ ಹೇಳಿದ್ರೆ, ಈಗಿನ ವಾತಾವರಣದಲ್ಲಿ ಗ್ರಾಹಕನಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಓರಿಯೆಂಟೆಡ್ ಮಾಡಿಬಿಟ್ಟಿದ್ದಾರೆ ಬ್ಯಾಂಕ್ಸು. ಬಿಸ್ನೆಸ್ ಓರಿಯೆಂಟೆಡ್ ಅಂತ ಹೇಳಿದ್ರೆ ನಮಗೆ ಈ ಜವಾಬ್ದಾರಿ ಬೇಡ. ಯಾಕಂದ್ರೆ ಒಳಗಡೆ ಎರಡೇ ಮಾತು ಹೇಳ್ತೀನಿ. ಒಂದು, ಬ್ಯಾಂಕ್ಸಲ್ಲಿ ಯೂನಿಯನ್ ಇರೋದು, ನಮಗೆ ಈ ಮೆಷಿನೆಲ್ಲ ನೀವು ಇದು ಮಾಡಿದ್ರೆ ಜನ ಕಡಿಮೆ ಆಗ್ತಾರೆ, ಅದರಿಂದ ನಮಗೆ ಇದು ಬೇಡ ಅಂತ ಅಪೋಸಿಷನ್ ಇದೆ. ಆದ್ದರಿಂದ ಬ್ಯಾಂಕ್ ಅವ್ರು ಏನು ಮಾಡಿದ್ದಾರೆ, ಭಾಳ ಚಾಣಕ್ಯತನದಿಂದ ಇದು ಜವಾಬ್ದಾರಿ ತಗೊಂಡಿಲ್ಲ. ಫೈನಾನ್ಸ್ ಮಿನಿಸ್ಟ್ರಿ ಏನು ಮಾಡಿದೆ, ATM ಮಾಡಬೇಕು ಅಂಥೇಳಿ ಇದನ್ನು ಔಟ್ಸೋರ್ಸ್ ಮಾಡಿಬಿಟ್ಟಿದ್ದಾರೆ, ಬೇರೆ ಯಾರೋ ಜವಾಬ್ದಾರಿ ಕೊಟ್ಬಿಟ್ಟಿದ್ದಾರೆ. ಅಂದರೆ ಒಬ್ಬ ಇನ್ವೆಸ್ಟ್ ಮಾಡಬೇಕಾದ್ರೆ 5 ರಿಂದ 6 ಲಕ್ಷ ರೂಪಾಯಿ ಒಂದು ATMಗೆ ಹಾಕಬೇಕು. ಆ ರಿಯಲ್ ಎಸ್ಟೇಟ್ ಪ್ರೈಸ್ ಜಾಸ್ತಿ ಇರುತ್ತೆ, ಅಲ್ಲಿ ಕರೆಂಟ್ ಬೆಲೆ ಜಾಸ್ತಿ ಇರುತ್ತೆ. ಸೊ ಅದೆಲ್ಲ ತೊಗೊಂಡಾಗ ಅವನಿಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು ಜನ ಜಾಸ್ತಿ ಬರಬೇಕು. ಅದ್ರ ಬಗ್ಗೆ ನಾವು ಮಾತಾಡೋಣ. ಜನ ಜಾಸ್ತಿ ಬಂದ್ರೇ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬರೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾನೆ, ಸೋಮಶೇಖರ್ ಚರ್ಚೆ ಮಾಡ್ತೇನೆ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ RBI ಗೈಡ್ಲೈನ್ಸ್ ನೋಡಿದ್ರೆ ಬಹುತೇಕ ಗ್ರಾಹಕನಿಗೆ ಯಾವುದೇ ರಕ್ಷಣೆ ಇಲ್ಲ. ಆ ATM ಅಲ್ಲಿ ಇರ್ತಕ್ಕಂಥ ಹಣಕ್ಕೆ ರಕ್ಷಣೆ ಹೊರತಾಗಿ ಹೋಗುವಂತ ಗ್ರಾಹಕನ ರಕ್ಷಣೆ ನಿಜಕ್ಕೂ ಕೂಡ ಖಂಡಿತವಾಗಿ ಇದು ಬಹಳ ಮುಂದಿನ ದಿನಗಳಲ್ಲಿ ಸಾವಿರಾರು ATMಗಳು ಬರಬೇಕಾ ಅಥವಾ ಕಡಿಮೆ ATMಗಳು ಇರ್ತಕ್ಕಂಥ ಜಾಗಕ್ಕೆ ಸೆಕ್ಯೂರಿಟಿ ಕೊಡಬೇಕಾ, ಅದ್ರ ಜೊತೆ ಗ್ರಾಹಕ ಉಳಿಬೇಕಾ ಅನ್ನೋ ಪ್ರಶ್ನೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಮೊದಲು